ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕಂಚಿನಮೂರ್ತಿ ಲೋಕಾರ್ಪಣೆ ಕುರಿತು ಪೂರ್ವಭಾವಿ ಸಭೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಹಾರುಗೇರಿ ಪಟ್ಟಣದಲ್ಲಿ ದಿನಾಂಕ ಅಕ್ಟೋಬರ್ 26, 2025ರಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕಂಚಿನಮೂರ್ತಿ ಲೋಕಾರ್ಪಣೆ ಕಾರ್ಯಕ್ರಮ. ಹಾರುಗೇರಿ ಪಟ್ಟಣದಲ್ಲಿ ಶ್ರೀ ಬಾಲಕೃಷ್ಣ ಆದಪ್ಪ ಜಂಬಗಿ ಅವರು ತಮ್ಮ ತಾಯಿ ಶ್ರೀಮತಿ ಗಂಗವ್ವ ಆದಪ್ಪ ಜಂಬಗಿ ಮತ್ತು ತಂದೆ ಆದಪ್ಪ ಕರೆಪ್ಪ ಜಂಬಗಿ ಇವರ ಸ್ಮರಣಾರ್ಥವಾಗಿ ಹಾರುಗೇರಿ ಪಟ್ಟಣದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಕಂಚಿನ ಮೂರ್ತಿಯನ್ನು ಸಮಾಜದ ಎಲ್ಲರ ಬೆಂಬಲದೊಂದಿಗೆ ಸ್ವಂತಾಗಿ ಪ್ರತಿಷ್ಠಾಪಿಸಿ ರಾಯಣ್ಣನ ಅಭಿಮಾನಕ್ಕೆ ಸಾಕ್ಷಿಯಾಗಿದ್ದಾರೆ. ಹಾರುಗೇರಿ ಪಟ್ಟಣದ ಎಲ್ಲ ಸಮಾಜ ಬಾಂಧವರು, ಪ್ರಮುಖ ಮುಖಂಡರು ಪುರಸಭೆಯ ಸಭಾಭವನದಲ್ಲಿ ಕಾರ್ಯಕ್ರಮದ ಕುರಿತು ಪೂರ್ವಭಾವಿ ಸಭೆ ಸೇರಿ, ಇದೊಂದು ಪಟ್ಟಣದಲ್ಲಿ ಅದ್ಭುತ ಕಾರ್ಯಕ್ರಮ, ಇದಕ್ಕೆ ನಾವೆಲ್ಲರೂ ಸೇರಿ ಒಂದಾಗಿ ಮಾಡೋಣ ಎಂದು ಶರಣು ವಿಚಾರ ವಾಹಿನಿಯ ಅಧ್ಯಕ್ಷರಾದ ಆಯಾ ಆರ್ ಮಠಪತಿ ಹಾಗೂ ಡಾಕ್ಟರ್ LS ಜಂಬಗಿ ಎಲ್ಲ ಸಮಾಜದ ಮುಖಂಡರಿಗೆ ಕರೆ ಕೊಟ್ಟರು. ಹೇಳಿದ್ರೆ ಸಾಕಾಗುವುದಿಲ್ಲ, ನಿಮ್ಮನ್ನು ಪ್ರತ್ಯಕ್ಷವಾಗಿ ಕಂಡು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಸಭೆಯನ್ನು ಕರೆದೀವಿ. ರಾಯಣ್ಣ ಈ ಮೊದಲೇ ಹೇಳಿದಂತೆ ಅವನ ಕುರುಬಣ ಅಷ್ಟೇ ಅಲ್ಲ, ಕುರುಬಣ ಆಗಿರ್ಬೋದು ಜನ್ಮತ, ಆದರೆ ಅವನ ಸೇವೆ ಅನನ್ಯವಾದದ್ದು. ಅವನು ಯಾರಿಗಾಗಿ ತ್ಯಾಗ ಮಾಡಿದ, ಯಾರಿಗಾಗಿ ಹುತಾತ್ಮ ಆದ ಅಂತ ಕೇಳಿ ಚೆನ್ನಮನೆಗಾಗಿ ಹುತಾತ್ಮನಾದ. ಅವನು ಈ ಯುದ್ಧದಲ್ಲಿ ಗೆದ್ದಿದ್ರೆ ಅವನೇನು ಪಟ್ಟದಾರಸ ಆಗ್ತಿರ್ಲಿಲ್ಲ, ಸೇನಾಪತಿ ಆಗ್ತಿರ್ಲಿಲ್ಲ, ಅದನ್ನು ಹೋರಾಟ ಮಾಡಿದ. ಯಾಕೆ ಅಂತ ಕೇಳಿದ್ರೆ ಸ್ವಾಮಿ ನಿಷ್ಠೆ, ಯಾಕೆ ಅಂತ ಹೇಳಿದ್ರೆ ತ್ಯಾಗ, ಅವನ ಸಂಘಟನಾ ಶಕ್ತಿ, ಇವೆಲ್ಲ ನಮ್ಗೆ ಮಾದರಿ ಆಗ್ಯಾವ, ನಾವು ಕಲ್ಕೋಬೇಕು. ಸಂಗೊಳ್ಳಿ ಮೂರ್ತಿಯನ್ನು ಯಾಕೆ ನಾವು ನಿಲ್ಲಿಸ್ತಾ ಇದ್ದೀನಿ ಅಂತ ಕೇಳಿದ್ರೆ ಅವನಲ್ಲಿ ಇರ್ತಕ್ಕಂಥವ್ರನ್ನ ನಾವು ಕೆಲವೊಂದು ಮುಂದೆ ನಾವು ಸ್ವೀಕರಿಸಬೇಕು, ಸ್ವಲ್ಪ ತ್ಯಾಗಿ ಆಗಬೇಕು, ಸ್ವಲ್ಪ ಸ್ವಾಮಿ ನಿಷ್ಠ ನಾವು ಹೊಂದಬೇಕು. ನಾವು ಊರಿಗೆ ದೇಶಕ್ಕೆ ನಾವು ಸ್ವಾಮಿ ನಿಷ್ಠೆ ತೋರಿಸ್ಬೇಕು, ನಮ್ಮಲ್ಲಿ ಪ್ರೀತಿ ಇರಬೇಕು, ಸಂಘಟನಾ ಶಕ್ತಿ ಇರಬೇಕು. ಈ ನಿಟ್ಟಿನೊಳಗೆ ರಾಯಣ್ಣ ಭಾಳ ಮಾದರಿ ಆಗ್ಯಾನ. ಅದು ಕೇವಲ ಕುರುಬರಿಗೆ ಅಷ್ಟೇ ಅಲ್ಲ, ಎಲ್ಲರಿಗೂ ಮಾದರಿ ಆಗಿದ್ದಾನ. ಅವ ರಾಷ್ಟ್ರಪುರುಷ ನಿಮ್ಗೆ ಹೇಳುವಂತಂದ್ರೆ ನಮಗೆ ಒಂದು ರಾಷ್ಟ್ರಪುರುಷ. ಅದಕ್ಕೆ ಯಾವ ರೀತಿ ಹಳ್ಳಿಗಳಲ್ಲಿ ಅವನ ಜನಪ್ರತಿ ಹೆಚ್ಚಿ ಹಳ್ಳಿಗಳಲ್ಲೆಲ್ಲ ಮೂರ್ತಿ ನಿಲ್ಲಿಸ್ತಾ ಇದ್ದಾರಲ್ಲ, ಉದ್ದೇಶ ಏನು ಅಂತ ಕೇಳಿದ್ರೆ ಅವ ಒಬ್ಬ ರಾಷ್ಟ್ರಪುರುಷ. ಎಲ್ಲಿವರೆಗೆ ಸೂರ್ಯ ಚಂದ್ರ ಇರ್ತಾರೋ ಅಲ್ಲಿವರೆಗೆ ಬುದ್ಧ, ಬಸವ, ಕನಕ, ಅಂಬೇಡ್ಕರ್ ಇವರೆಲ್ಲರೂ ಉಳಿತಾರೆ. ಅದೇ ಸಾಲಿನಲ್ಲೇ ನಾವು ರಾಯಣ್ಣ ಉಳಿತಾನ. ಈ ಸಂದರ್ಭದೊಳಗೆ ನನಗೆ ಆಗಿ ತ್ಯಾಗ ಮಾಡಿದ ನನ್ನ ತಂದೆ ತಾಯಿ ಹೆಸರು ಕೂಡ ಅದು ಸೂರ್ಯ ಚಂದ್ರನೊಳಗೆ ಇರಲಿ ಅನ್ನೋ ಉದ್ದೇಶದಿಂದ ನಾನು ಮೂರ್ತಿ ನಿಲ್ತಾ ಇದ್ದೀನಿ. ಯಾಕಂದ್ರೆ ಅವ್ರು ಭಾಳ ಕಷ್ಟಪಟ್ಟು ಉಳಿಸಿದರು. ನಾನು ಹೇಳ್ತಿದ್ದೆ, ನಮ್ಮ ತಂದೆ ತಿಳ್ಕೊಂಡ ಕಷ್ಟಪಟ್ಟು ಸತ್ತೋದ, ಏನನ್ನೂ ಸುಖ ಕಾಣಲಿಲ್ಲ. ನಾನು ಬೇರೆ ಮಾಡಿದವರು ಎಂಟದಿದ್ದಾಗ ನಾನು ಬೇರೆ ಮಾಡಿದರು. ತಾಯಿ ನನಗಾಗಿ ಭಾಳ ಕಷ್ಟಪಟ್ಟರು. ತಂದೆ ಹೆಬ್ಬಟ್ಟನಾದ್ರೂ ಕೂಡ ಮಗನ ಕಲಿ ಅದೇನಂತಾರಲ್ಪ BIM ಅದನ್ನು ಪಾಸ್ ಮಗನ ಕಲಿ ಅಂತ ಹೇಳ್ತಿದ್ದ. ಇಷ್ಟು ಪ್ರೀತಿ ಇತ್ತು. ಅದರ ತಕ್ಕಂತೆ ನಮ್ಮ ತಾಯಿ ನನಗೆಲ್ಲ ಒದಿಸ್ಕೊಟ್ರು. ಎಷ್ಟು ಒದಿಸ್ಕೊಟ್ರು ಅಂತಂದ್ರೆ ಮನೆಯಲ್ಲಿದ್ದಂಥ ಬಾಂಡೆ ಹಂಡೆ ಎಲ್ಲ ಮಾರಿದವಳು. ಅಡುಗೆ ಮಾಡ್ತಕ್ಕಂಥ ಜರ್ಮನಿ ಬಾಂಡೆ ಕಾಣ್ತಿರ್ಲಿಲ್ಲ ಅಂತ ಬಾಂಡೆದವರು ಊಟ ಮಾಡ್ತಿದ್ವಿ, ಅಂತ ಕಾಟದವ್ರು ಊಟ ಮಾಡ್ತಿದ್ವಿ. ಅಷ್ಟು ಕಷ್ಟ ದಿನಗಳು, ರೊಕ್ಕ ಇರಲಿಲ್ಲ. ಏನಾಗಲಿ ತಗೋಬೇಕಾದ್ರೆ ಕಾಳು ಮಾರಿ ತಗೋಬೇಕು, ಜೋಳ ಗೊಂಜಾಳ ಹೋಗಿ ಮಾರು, ಅದರ ಮಧ್ಯೆ ಚಾ ಮುಡಿ ಸಕ್ಕರೆ ಎಣ್ಣೆ ಏನು ಬೇಕು ತೊಗೊಂಬರು. ಇಂಥ ದಿನಗಳು ರೊಕ್ಕ ಇರಲಿಲ್ಲ. ಅಂತ ಮತ್ತೆ ನಮ್ಮವ್ವ ನಮ್ಮ ಬೇಡ, ಎಲ್ಲ ಹಿರಿಯರನ್ನ, ಎಲ್ಲ ಸಮಾಜ ಹಿರಿಯರನ್ನ ಕರೆಸ್ಕೊಂಡು ಮುಖಾಮುಖಿಯಾಗಿ ಅವ್ರಿಗೆ ಹೇಳೋಣ ಅಂತಕ್ಕಂಥ ಮಾತನ್ನ ಅವ್ರು ಹೇಳಿದ್ರು. ಆ ಪ್ರಕಾರ ತಾವೆಲ್ಲರೂ ಸಹಿತ ಈ ಕಾರ್ಯಕ್ರಮಕ್ಕೆ, ಈ ಸಭೆಗೆ ಎಲ್ಲರೂ ಬಂದಕಂದ್ರೆ ಇದನ್ನ ಬಹಳ ಯಶಸ್ವಿಗೊಳಿಸಿದ್ದೇವೆ. ಒಂದೇ ಒಂದು ಮಾತಿನ ತಮ್ಮೆಲ್ಲರೂ ಸಹಿತ ಇರ್ತಕ್ಕಂಥ ವಂದನೆಗಳನ್ನು ಹೇಳಿ ಇಲ್ಲಿಗೆ ಈ ಕಾರ್ಯಕ್ರಮ ಮುಕ್ತಾಯ ಇರುವುದರಿಂದ ಎಲ್ಲ ಚರ್ಚೆಗಳ ಮೇಲೆ ಮಾಡಿದ್ದು ಭಾಳ ಒಳ್ಳೆಯದು. ರಾಯಣ್ಣ ಅನ್ನೋದು ರಾಯಣ್ಣ ಮಾತ್ರ ನಮ್ಮ ಮಹಾಪುರುಷರನ್ನು ನಾವೇನು ಮಾಡ್ತಿದ್ದೀವಿ ಅಂತಂದರೆ ಒಂದೊಂದು ಸಮುದಾಯಕ್ಕೆ ಮಾತ್ರ ಸೀಮಿತಗೊಳಿಸಿ ನಾವು ಮಹಾ ತಪ್ಪನ್ನು ಮಾಡ್ತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ ನನಗೊಂದು ದೊಡ್ಡ ಆತಂಕ ಕಾಡಲಿಕ್ಕಿರ್ತದೆ. ಹಿಂಗೆ ಮಾಡೋದ್ರಿಂದ ಮುಂದೊಂದು ದಿವಸ ಜಾತಿಯಲ್ಲಿ ಎಷ್ಟು ಹೆಚ್ಚಾಗ್ತದೆ ಅಂತಂದ್ರೆ ನಾವು ಬಡದಾಡ್ತಾ ಇದ್ದೀವಿ. ಅದನ್ನು ತಪ್ಪಿಸ್ಬೇಕಾಗ್ತು ಅಂತಂದ್ರೆ ಇವತ್ತಿನ ಸಭೆ ಏನು ಮಾಡಿರಲ್ಲ, ಇದು ಮುಂದಿನ ಎಲ್ಲ ಮಹಾತ್ಮಗ ಯಾವುದೇ ಚಟುವಟಿಕೆಗೆ ಸಾಕ್ಷಿ ಆಗಬೇಕು ಅಂತ ನಾವು ಪಾಲ್ಗೊಳ್ಳೋಣ. ಯಾವುದೇ ಮಹಾತ್ಮರಿರಲಿ, ಅದು ಯಾವುದೇ ಮಹಾಪುರುಷರಿರಲಿ, ಅವರ ಸಂಬಂಧಪಟ್ಟಂಥ ಎಲ್ಲ ಚಟುವಟಿಕೆಗಳಲ್ಲಿ ನಾವು ಪಾಲ್ಗೊಂಡಿವಿ ಅಂತಂದ್ರೆ ಅದಕ್ಕೂ ಒಂದು ಆಗ್ತದೆ, ನಮ್ಮ ಜೀವನಕ್ಕೂ ಒಂದು ಸಂಕಲ್ಪ. ಅದಕ್ಕಾಗಿ ಭಾಳ ಒಳ್ಳೆಯ ಕಾರ್ಯಕ್ರಮ, ಎಲ್ಲರೂ ಕೂತ್ಕೊಂಡು ಇದನ್ನು ಯಶಸ್ವಿಯಾಗಿ ಮಾಡಿ
ಹಾಡುಗೆರೆ ಮಾತ್ರಲ್ಲ ಈ ಭಾಗಕ್ಕನ ಎಲ್ಲ ಗ್ರಾಮಗಳಿಗೆ ಇದೇ ಮಾದರಿ ಆಗಬೇಕು ಅನ್ನುವಂಥದ್ದನ್ನ ನಾವು ಜನರಿಗೆ ತೋರಿಸ್ಕೊಡೋಣ ಅಂತ ಹೇಳಿ ಜಂಬಗಿ ಸರ್ಕು ಮತ್ತು ತಮ್ಮೆಲ್ಲರಿಗೂ ಮತ್ತೊಂದು ಉದ್ದೇಶ ನಾನು ಮಾತಾಡೋಣ. ಈ ರಾಯಣ್ಣನ ಮೂರ್ತಿ ತಯಾರು ಮಾಡಿ ಬಹುತೇಕ ನಾವು ರಾಯಣ್ಣ ನಮ್ಗೆ ಸಂಬಂಧ ನಾವು ಮಾಡ್ಬೇಕಂತೇಳಿ ಹಂಗೆ ನಾವು ಮಾಡಲಿಲ್ಲ. ಅದಕ್ಕೆ ಪೂರ್ವಭಾವಿ ಸಭೆಯಲ್ಲಿ ಎಲ್ಲ ಸಮುದಾಯದವರನ್ನು ಕೂರಿಸ್ಕೊಂಡು ತಾವೆಲ್ಲರೂ ಜೊತೆ ಕೊಡಬೇಕು. ಈಗಾಗಲೇ ಈ ಸೈನಿಕರಿಗೆ, ಸ್ವಾತಂತ್ರ್ಯ ಹೋರಾಟಗಾರರಿಗೆ ಯಾವುದೇ ಜಾತಿಗೆ ಸಮುದಾಯಕ್ಕೆ ಸಂಬಂಧ ಇರಂಗಿಲ್ಲ. ಯಾವ್ಯಾವ ಸೈನಿಕ ತಿಳ್ಕೊಂಡು ನಮ್ಮ ಊರಿನ ಸೈನಿಕ ಅಂತಾರೆ ಎಲ್ಲರೂ. ಈ ಜಾತಿ ಸೈನಿಕ ಅಂತ ಯಾರು ಹೇಳಂಗಿಲ್ಲ. ಅದೇ ರೀತಿ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಾದಂಥ ಈ ರಾಯಣ್ಣನ ಕಂಚಿನ ಮೂರ್ತಿಯನ್ನು ನಮ್ಮ ಸಹೋದರರಾದ ಬಾಲಕೃಷ್ಣ ಜಂಬಿಗೆಯವರು ಬಹಳ ದಿನಗಳಿಂದ ಕಳಿಸಿದ್ದವ್ರು. ಏನಾರ ಒಂದು ಕೆಲಸ ಮಾಡ್ಬೇಕಂತೇಳಿ ಭಾಳ ರಿಟೈರ್ ಆದ್ಮೇಲೆ ಭಾಳ ಆಕ್ಟಿವ್ ಆದವರು. ಬಹುತೇಕ ಅವರಿಂದ ಶಿಕ್ಷಣ ಸಂಸ್ಥೆ ಅನ್ನಗಳ ಸಂಸ್ಥೆ ಒಳಗೆ ಸ್ವಲ್ಪ ಏನೋ ಇನ್ನೂ ಭಾಳ ಮುಂದೆ ಹೋಗ್ತಿದ್ರು ಅವರು. ಆ ಸಂಸ್ಥೆ ಒಳಗೆ ಅದನ್ನು ಅಂದ್ಬಿಟ್ಟು ರಿಟೈರ್ ಆದ್ಮೇಲೆ ಭಾಳ ಕೆಲಸ ಮಾಡ್ಬೇಕಾಗ್ತವ್ರು. ರಿಟೈರ್ ಆದ್ಮೇಲೆ ಭಾಳ ಆಕ್ಟಿವ್ ಅವರು. ಏನಾರೇ ಒಂದು ಕಾರ್ಯಕ್ರಮ ಮಾಡಬೇಕು, ಏನಾರು ಮಾಡ್ಬೇಕಂತೇಳಿ. ಸೊ ಈ ಸಂದರ್ಭ ಸಿಕ್ತವ್ರಿಗೆ ಅದಕ್ಕೆ ಅವರ ತಂದೆ ತಾಯಿಯ ನೆನಪಿಗಾಗಿ ಈ ಒಂದು ಕಂಚಿನ ಮೂರ್ತಿಯನ್ನು ಲೋಕಾರ್ಪಣೆ ಮಾಡಿದ್ದಾರೆ. ನಾವು ಕೂಡ ಭಾಳ ಜನರದ ಆಸೆ ಇತ್ತು, ಈ ಸಂಗೊಳ್ರಾಯನ ಮೂರ್ತಿ ತರಕಾಯ್ತು ಸೇಮ್ ಅವ್ರನ್ನ ಖರ್ಚು ಮಾಡ್ಬೇಕಂತೇಳಿ. ಏನೋ ಒಂದು ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಇನ್ನೂ ಮಾಡಬಂದಿತ್ತು, ಮಾಡಲಿಕ್ಕೆ ಏನು ತೊಂದರೆ ಇರಲಿಲ್ಲ. ಅಸೆಂಬ್ಲಿ ಇದ್ದಿತ್ತು. ಅವ್ರದ್ದು ಆಸೆ ಏನಿತ್ತಂದ್ರೆ ಭಾಳ ದೊಡ್ಡದು ಮಾಡೋದು ಬೇಡ, ಭಾಳ ಮಂದಿನ ಕರ್ಸೋದು ಬೇಡ, ಸಂಕ್ಷಿಪ್ತವಾಗಿ ಮಾಡೋಣ ಅಂತೇಳಿ. ಮನೆ ಮೂರ್ತಿ ತರಬೇಕಾದ್ರೂ ಕೂಡ ಒಂದು 5-6 ಜನ ಹೋಗಿ ಮೂರ್ತಿ ತರಕಂದ್ರೆ ಅವ್ರಿಗೆ ಗೊತ್ತಿರಲ್ಲ. ಇವ್ರು ಎಲ್ಲರೂ ಹೋಗಿಸಿದ ಡೋಳಾಗಿಗಳೆಲ್ಲ ತಯಾರು ಮಾಡಿ ಮೆರವಣಿಗೆ ಮಾಡ್ಕೊಂಡು ಬಂದೇವೆ ನಾವು. ಅಂದರೆ ಅವರಿಗೆ ಪಬ್ಲಿಸಿಟಿ ಬೇಡಾಗಿತ್ತು. ನಾವು ಮಾಡೀವಿ ಅಥವಾ ನಾವು ಮಾಡೀನಿ ಅಂತ ಹೇಳಿಸಿಂದ ಈ ಕೈ ಗೊತ್ತಾಗಬಾರ್ದು ಅಂತೇಳಿ ಅನ್ನುವಂಥ ಒಂದು ಅವ್ರದ್ದು ಆಸೆ ಅದ. ಅವ್ರ ಆಸೆಗೆ ತಕ್ಕಂತೆ ಈ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಎಲ್ಲ ತಯಾರಿ ಆಗ್ಯದ. ಶಾಸಕರಿಗೆ ನಮ್ಮೆಲ್ಲರ ಪರವಾಗಿ ನಾವೇನು ವಿನಂತಿ ಮಾಡಿದ್ರೆ, ಇದು ಖಾಸಗಿ ಕಾರ್ಯಕ್ರಮ, ಖಾಸಗಿಯವರ ಇದು ನಿಮಿಷ ನಾವೆಲ್ಲರೂ ಕೊಡ್ತಾ ಇದ್ವಿ. ಆದರೂ ಕೂಡ ಸರ್ಕಾರಿ ಕಾರ್ಯಕ್ರಮ ಅಂತ ತಿಳ್ಕೊಂಡು ಸರ್ಕಾರದಿಂದ ಈ ತಹಸೀಲ್ದಾರ್ ಅವರಾಗಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ಗಳಾಗಲಿ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗೆ ಏನು ಬರ್ತಾವೆ ಎಲ್ಲರೂ ಬಂದು, ವಾರ್ತಾ ಮತ್ತು ಪ್ರಸಾರ ಇಲಾಖೆ ಇವರೆಲ್ಲರೂ ಬಂದು ಅದಕ್ಕೆ ಕೈ ಜೋಡಿಸಿದ್ರೆ ಭಾಳ ಒಳ್ಳೆಯದಾಗ್ತದೆ. ಅದಕ್ಕೆ ಎಲ್ಲ ಸಮುದಾಯದವರು ಅವತ್ತು ತಪ್ಪಿಲಾರ್ದೇ ಅವತ್ತು ಮುಂಜಾನೆ ಬರಬೇಕು. ಅತಿ ಸಂಕ್ಷಿಪ್ತ ಕಾರ್ಯಕ್ರಮ. ಬಹುತೇಕ ಭಾಳ ಕಡೆ ಎಲ್ಲ ಬರೀ ಮಿನಿಸ್ಟ್ರಿಗಳು ಆಮೇಲೆ ಎಲ್ಲ ಮುಖ್ಯಮಂತ್ರಿಗಳು ಮಾಡ್ತಿರ್ತಾರೆ. ಅಂತ ದೊಡ್ಡ ಕಾರ್ಯಕ್ರಮ ಸ್ವಾಮಿಗಳು ಒಬ್ಬರಾದಾರಿದ್ದಾರೆ ಮಾಡೋರು. ಅದಕ್ಕೆ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ಬೇಕು. ನೀವು ಬರೋದ ಒಂದು ದೊಡ್ಡ ವಿಷಯ. ಎಲ್ಲ ಸಮುದಾಯರು ಬಂದರೆ ಅದು ಅದಕ್ಕಿಂತ ದೊಡ್ಡದ ಈ ವಿಷಯ ಅಥವಾ ದೊಡ್ಡ ಈ ಕಾರ್ಯಕ್ರಮ ಯಾವುದೂ ಅಲ್ಲ. ಅದಕ್ಕೆ ಎಲ್ಲರೂ ಬರೀ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ರಿ. ಅದಕ್ಕೆ ಅಂಥೇಳಿ ಈ ಸಂದರ್ಭದಲ್ಲಿ ಇನ್ನೊಂದ್ಸರಿ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ನಮ್ಮ ಸಹೋದರರಾದ ಬಾಲಕೃಷ್ಣ ಜಂಬಿಗೆ ಅವರು ಇಂಥ ಒಂದು ದೊಡ್ಡ ದೇಣಿಗೆ ಕೊಟ್ಟಾರ. ಈ ದೊಡ್ಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಯಾರ. ಅವರೇ ಇದನ್ನು ಮುಂದೆ ನಿಂತ ದಿನ ಮುಂಜಾನೆ ಅವ್ರಿಗೆ ಮನ್ಯಾಗ ನಿಲ್ಲಕ್ಕೆ ಬರಂಗಿಲ್ಲ, ಲುಂಗಿ ಹಚ್ಕೊಂಡ್ರೆ ಇದ್ರಾಗ ನಿಂತಿರ್ತಾರೆ ಮುಂದೆ. ಇವ್ರಾಗ ನಿಂತಾರೆ ಅಂದ್ರೆ ಅಲ್ಲಿ ಮೂರ್ತಿಗೆ ಕಲ್ಲು ಕಡಿದ್ಕೊಂಡು ಅವರ ಸಂಗೊಳ್ರಾಯನ ಮ್ಯಾಲೆ ಹಾಕೊಂಡಿದ್ದ ಅವರ ಎಲ್ಲ ಅಂದ್ರೆ ಅಷ್ಟು ಬರೀ. ಇದೇ ಸಂದರ್ಭದಲ್ಲಿ ಬಾಲಕೃಷ್ಣ ಜಂಬಗಿ ಅವರು ನಮ್ಮ ತಂದೆ ತಾಯಿಯ ನೆನಪಿಗಾಗಿ ನಾನು ಈ ಕಂಚಿನ ಮೂರ್ತಿಯನ್ನು ಸಮಾಜಕ್ಕೆ ನೀಡಿದ್ದೇನೆ. ತಾವುಗಳು ಎಲ್ಲ ಸಮಾಜದ ಜನರು ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕೆಂದು ಆಹ್ವಾನ ಕೊಟ್ಟರು. ಈ ಕಾರ್ಯಕ್ರಮಕ್ಕೆ ಜಂಬಗಿಯವರ ಕುಟುಂಬ ಸದಸ್ಯರು, ಹಾರುಗೇರಿ ಪಟ್ಟಣದ ಗುರು ಹಿರಿಯರು ಹಾಗೂ ಗಣ್ಯಮಾನ್ಯರು, ಪುರಸಭೆಯ ಅಧ್ಯಕ್ಷ, ಉಪಾಧ್ಯಕ್ಷ ಮತ್ತು ಸರ್ವ ಸದಸ್ಯರು, ಮುಖ್ಯ ಅಧಿಕಾರಿಗಳು, ಕುರುಬ ಸಮಾಜದ ಎಲ್ಲ ಗುರು ಹಿರಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ವಿನಂತಿಸಿಕೊಂಡರು. ವರದಿ ರಮೇಶ್ ಕಾಂಬಳೆ, ನ್ಯೂಸ್ 9 ಕನ್ನಡ, ರಾಯಬಾಗ.